ನನ್ನ ಗುರು ಸಿಕ್ಕನಲ್ಲ ಅಂತೇಳಿ. ಗುರು ಅಂದರೆ ಗುರು ಗೋವಿಂದ ಭಟ್ಟ, ಶಿಷ್ಯ ಅಂದರೆ ಶರೀಫ ಅಂತ ತಿಳ್ಕೊಂಡು ಕರೀತಾರ. ಗುರು ಅಂದ್ರ ಅಂಕಲ್ಗೆ ಅಡವಿಸಿದ್ದರು ಅಂತ ಕರೀತಾರ. ಶಿಷ್ಯ ಅಂದರೆ ಸದ್ಗುರು ನಿರಪಾದ ಸ್ವಾಮಿಗಳು ಅಂತ ಕರೀತಾರ. ಗುರು ಅಂದ್ರೆ ಗುರು ಯಳಂದೂರು ಬಸವಲಿಂಗ ಸ್ವಾಮಿಗಳಂತ ಕರೀತಾರ. ಶಿಷ್ಯ ಅಂದ್ರೆ ಹಾನಗಲ್ಲ ಗುರುಕುಮಾರೇಶ್ವರ ಅಂತ ಕರೀತಾರ. ಗುರು ಅಂದ್ರೆ ಹಾನಗಲ್ಲ ಗುರುಕುಮಾರೇಶ್ವರ ಅಂತ ಕರೀತಾರ. ಶಿಷ್ಯ ಅಂದ್ರೆ ಪಂಚಾಕ್ಷರಿ ಗವಾಯಿಗಳಂತ ಕರೀತಾರ. ಗುರು ಅಂದ್ರೆ ಪಂಚಾಕ್ಷರಿ ಗವಾಯಿಗಳಂತ ತಿಳ್ಕೊಂಡು ಹೇಳ್ತಾರ. ಶಿಷ್ಯ ಅಂದ್ರೆ ಗುರು ಪುಟ್ಟ ರಾಜರು ಅಂತ ತಿಳ್ಕೊಂಡು ಕರೀತಾರೆ. ಅದಕ್ಕೆ ಗುರು ಅಂದ್ರೆ ಗುರು, ಶಿಷ್ಯ ಅಂದ್ರೆ ಶಿಷ್ಯ. ಹಿಂಗಿರ್ಬೇಕಲ್ಲ. ಗುರು ಶಿಷ್ಯರ ಸಂಬಂಧ ಒಂದು ತಂದೆ ಮಕ್ಕಳ ಸಂಬಂಧ ಆಗಿರ್ಬೇಕಂತ ತಿಳ್ಕೊಂಡು ಅಂತಾರೆ. ಹಂಗೆ ಗುರುವಿನ ಹತ್ರ ಕರ್ಕೊಂಡು ಹೋಗಿ ಮೃಳಾರಾಧ್ರ ಹತ್ರ ಬಿಟ್ಟರು. ಯಪ್ಪ, ಇವತ್ತಿನಿಂದ ನನ್ನ ಮಗ ಅಲ್ಲ, ಇವ ನಿನ್ನ ಮಗ ಅಂತ ತಿಳ್ಕೊಂಡ ಬಳಿಕ ಶರಣು ಬಸವೇಶ್ವರರನ್ನು ಅಲ್ಲೇ ಇಟ್ಕೊಳ್ತಾರೆ. ಆ ಶರಣು ಬಸವೇಶ್ವರರಿಗೆ ದೀಕ್ಷೆಯನ್ನು ಕೊಟ್ಟರು. ಸುಮ್ಮನೆ ಅಲ್ಲವ ದೀಕ್ಷೆ ಕೊಡಬೇಕಾದ್ರೆ ಸುಮ್ಮನೆ